ಬಾಪಲಣ್ಣಿ ಹೊಸ ಕಣ್ಬಿಟ್ಟು ನೋಡಿಲ್ಲಿ ಲೇ ಹಾಕಿರ್ಲ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಏನೇನೇನು? ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಒನ್ಸ್ ಮೋರ್. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಆಮೇಲೆ ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನ ತುಂಬಿಸಿ, ಒಂದು ಬದಲಾವಣೆಯನ್ನ, ಪರ್ವನ್ನ ಮಾಡ್ಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಐಸಾಕ್ಯೋ ಏನ್ಲ ಸಿದ್ದಣ್ಣ ಮಾತಿಗೆ ತಪ್ಪಲ್ಲ ಅಂತೈತೆ, ಡಿಕೆ ಹೊಸ ಪರ್ವ ಮಾಡೋಣ ಅಂತೈತಿ. ಇವೆರಡು ಕಾಂಪ್ರಮೈಸ್ ಆಗಿ ಕುರ್ಚಿ ಹಂಚಿಕೆ ಮಾಡಿ ಕೇಳಕ್ ರೆಡಿ ಆದ್ಮೇಲೆ ಒಂಥರಕ್ಕೆ ಹಂಗೆ ಅನಿಸ್ತೈತೆ ಕಲಣ. ಹಂಗಾರೆ ಅಧ್ಯಕ್ಷ ಯಾರಂತಲ? ಸತೀಶ್ ಜಾರಕಿಹೊಳಿ ಅಂತ ಕಣೆ. ಅದು ಆಲ್ರೆಡಿ ಕೋಲಾರದಲ್ಲಿ ಬೇರೆ ಪಾರ್ಟಿ ಲೀಡರ್ಗಳನ್ನ ಬಾವುಟ ಕೊಟ್ಟು ಪಾರ್ಟಿಗೆ ಸೇರಿಸ್ಕೊಂಡೈತಿ. ಆ ಫಂಕ್ಷನ್ ಅಲ್ಲಿ ಡಿಕೆನೂ ಇರ್ಲಿಲ್ಲ, ಸಿದ್ದಣ್ಣನೂ ಇರ್ಲಿಲ್ಲ. ಸತೀಶ್ ಆಲ್ರೆಡಿ ನಾನೇ ಅಧ್ಯಕ್ಷ ಅನ್ನೋ ತರಕ್ಕೆ ಕೆಲಸ ಮಾಡೈತಿ. ಅಲ್ಲಿಗೆ ಸೆಟ್ಲ್ ಆಗುತ್ತಲ್ಲ ಮ್ಯಾಚು. ಇನ್ನಾದ್ರೂ ಹೊಡೆದಾಟ ನಿಲ್ಲಿಸ್ತಾವಂತ ಹೆಂಗಪ್ಪ? ಇವು ಕಾಂಪ್ರು ಆಗಿ ಜಗಳ ನಿಲ್ಸಿದ್ರು ಸೆಂಟ್ರಲ್ ಗವರ್ಮೆಂಟ್ ನಾವು ಚೆಕ್ ಮೇಟ್ ಮಾಡಕ್ತಾವಂತೆ ಕಣೆ. ಹಾಗೇಳಪ್ಪ, ಅದೇನು ಮಾಡ್ತಾವಪ್ಪ ಸೆಂಟ್ರಲ್ ನಾವು? ಡಿಕೆ ಮೇಲೆ ಇಡಿ ಸಮನ್ಸ್ ಕೊಟ್ಟು ವಿಚಾರಣೆ ಕರೆದವೆ ಕಣೆ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಜೈಲ್ಗೆ ಹಾಕ್ತವೆ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಕೊಡ್ದು ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನು ಹೆಚ್ಚಿಗೆ ಕೇಳಕ್ಕಾಗಲ್ಲ. ನೀವು ಕೊಟ್ಟಿದಂತ ಹಣ ಚೆಕ್ನ ಕೊಟ್ಟಾರ, ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತ. ಅದೇ ರಾಜಕೀಯ ಪ್ರೇರಿತ ಸರ್. ಈಗ ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಇಟ್ ಇಸ್ ಟ್ರೇಸಬಲ್, ಟ್ರ್ಯಾಕಬಲ್. ಈಗ ಸುಮ್ಮನೆ ಹೆದರ್ಸ್ಲಕ್ಕೆ ಬೆದರ್ಸ್ಲಕ್ಕೆ ಮಾಡ್ತಾರೆ. ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಅದಕ್ಕೆ ಉತ್ತರವನ್ನ ಅವರೇ ಕೊಡ್ಬೇಕಲ್ವಾ? ಕೊಡ್ತಾರೆ. ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಸೂಪರ್ ಮಾಮಾ. ಅಕಸ್ಮಾತ್ ಡಿಕೆ ಸಿಎಂ ಆದ್ಮೇಲೆ ಜೈಲಿಗೆ ಹಾಕಿದ್ರ ಕತೆ ಏನ್ಲ? ನಮ್ಮ ರಾಜ್ಯದ ಮರುವಾದಿ ಏನ್ಲ ಓದಿಕೇತ? ಕಣೆ, ಆಲ್ರೆಡಿ ಒಬ್ರು ಮುಖ್ಯಮಂತ್ರಿ ಕುರ್ಚಿ ಮೇಲಿದ್ದಾಗ್ಲೇ ಸೀದಾ ಜೈಲ್ಗೆ ಹೋಗಿ ರಾಜ್ಯಕ್ಕೆ ದೊಡ್ಡ ಮರುವಾದಿ ತಂದು ಕೊಟ್ಟೈತಿ. ಈಗ ಮತ್ತದೇ ಆದ್ರೆ ಇರೋ ಮರುವಾದಿನೂ ಹೋಯ್ತದೆ ಕಣೆ. ಇದಕ್ಕೆ ಯಾಕಂಡ್ಲೆ ಸಿದ್ದಣ್ಣ ಹೇಳ್ತಾ ಇರೋದು, ಡಿಕೆ ಸಿಎಂ ಆಗೋದು ಬೇಡ, ಹಠಕ್ಕೆ ಬಿದ್ದು ಸಿಎಂ ಆದ್ರಿ ಸೆಂಟ್ರಲ್ ನಾವು ತಗೊಂಡೋಗಿ ಜೈಲಿಗೆ ಕೂಡ ಹಾಕ್ಯಂತವೆ ಅಂತವ. ಆದ್ರೆ ಡಿಕೆ ಸಿದ್ದಣ್ಣನ ಮಾತು ಕೇಳಕ್ಕೆ ರೆಡಿ ಇಲ್ಲ ಕಣೆ. ಸಂಕ್ರಾಂತಿ ಹೊತ್ತಿಗೆ ಗುಡ್ ನ್ಯೂಸ್ ಬರ್ತದೆ ಅಂತ ಕಾಯ್ತೈತೆ. ಆದರೆ ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಏನ್ ಹಾಗೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಯಾರು ಏನೇ ಆದ್ರೂ ಈ ರಾಜಣ್ಣ ಮಾತ್ರ ಕಿತಾಪತಿ ಮಾಡೋದು ಮಾತ್ರ ಬಿಡೋದಿಲ್ಲ ಕಣ್ಣಡ್ಲೆ. ಶಿವನಿ ಶಂಭುಲಿಂಗ. ಕುಯ್ತದ ಕಣ್ಣು